ಘನ ಮಾನ ಮಹಿಮೆ ದೇವರಿಗೆ ಉಂಟಾಗಲಿ. ಈ ಒಂದು ಹೋಪ್ ಚಾನಲ್ನ ಮೂಲಕ ದೇವರ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುವನಾಗಿದ್ದೇನೆ. ಈ ಒಂದು ಸರಣಿಯಲ್ಲಿ ನಾವು ಪೌಲನು ಸಭೆಗಳಿಗೆ ಬರೆದಿರ್ತಕ್ಕಂಥ ಪತ್ರಿಕೆಗಳ ವಿಚಾರವಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ದಿವಸ ಬಹಳ ವಿಶೇಷವಾಗಿ ಪೌಲನು ಬರೆದಿರ್ತಕ್ಕಂಥ ಒಂದು ವಿಶೇಷ ಪತ್ರಿಕೆಯ ಬಗ್ಗೆ ನಾವು ಧ್ಯಾನಿಸುವ ಹಾಗೆ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಭೂಪರಲೋಕಗಳ ಒಡೆಯನೇ, ಸಕಲ ಸೃಷ್ಟಿಗೆ ಮೂಲಕರ್ತನೆ, ಈ ಒಂದು ಪೌಲನ ಬರಹಗಳನ್ನು, ಸಭೆಗೆ ಬರೆದಂಥ ಪತ್ರಿಕೆಗಳನ್ನು ನಾವು ಧ್ಯಾನಿಸುವಾಗ ನಿನ್ನ ಪರಿಶುದ್ಧಾತ್ಮನು ನಮ್ಮ ಮೇಲೆ ದಯೆ ತೋರಿಸಲಿ ಸ್ವಾಮಿ. ನಾವು ಓದುವಂಥ ಕೇಳುವಂಥ ವಿಚಾರಗಳು ನಮ್ಮ ರಕ್ಷಣೆಯ ಜೀವಿತಕ್ಕೆ ಅದು ಮಾರ್ಗವನ್ನು ಮಾಡಿಕೊಡಲಿ. ಒಂದು ವಾಕ್ಯಗಳನ್ನು ನಾವು ಧ್ಯಾನಿಸುವ ಹಾಗೆ ನೀನು ತಾನೇ ನಮ್ಮ ಸಂಗಡ ಮಾತಾಡಬೇಕೆಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ, ಆಮೆನ್. ಈ ಒಂದು ಪೌಲನು ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆಯ ವಿಚಾರವಾಗಿ ನಾವು ಧ್ಯಾನ ಮಾಡುವಾಗ ಈ ಒಂದು ಪತ್ರಿಕೆಯನ್ನು ಕ್ರಿಸ್ತಶಕ 60ನೇ ಇಸ್ವಿಯಲ್ಲಿ ಆತನು ಬರೆದಿರಬಹುದೆಂಬುದಾಗಿ ಅಂದಾಜಿಸಲಾಗಿದೆ. ಈ ಕೊಲೊಸ್ಸೆಯ ಒಂದು ಸಭೆ ದೇವರ ದೃಷ್ಟಿಯಲ್ಲಿ ಹಾಗೂ ಪೌಲನ ದೃಷ್ಟಿಯಲ್ಲಿ ಬಹಳ ವಿಶೇಷವಾದಂಥ ಒಂದು ಸಭೆ ಎಂಬುದಾಗಿ ನೋಡ್ತೇವೆ. ಸೊ ಈ ಕೊಲೊಸ್ಸೆ ಸಭೆಯನ್ನು ಬಹುಶಃ ಪೌಲ ಸ್ಥಾಪನೆ ಮಾಡಿಲ್ಲ, ಆದರೆ ಪೌಲನ ಜೊತೆ ಕೆಲಸದವನಾದಂಥ ಎಪಫ್ರನು ಆತನು ಸ್ಥಾಪಿಸಿರ್ಬೋದು. ಈ ಒಂದು ಸಭೆಯ ಕಟ್ಟುವಿಕೆಗೆ ಆತನು ಕಾರಣನಾಗಿರ್ಬೋದು ಎಂಬುದಾಗಿ ಸತ್ಯವೇದದಲ್ಲಿ ನಾವು ಉಲ್ಲೇಖವನ್ನು ನೋಡ್ತೇವೆ. ಈ ಎಪಫ್ರನು ಪೌಲನ ಸಂಗಡ ಒಬ್ಬ ಜೊತೆ ಕೆಲಸದನಾಗಿದ್ದುಕೊಂಡು ಪೌಲನ ಒಂದು ಸುವಾರ್ತೆಯ ಸಹಕಾರಿಯಾಗಿದ್ದುಕೊಂಡು ಆತನು ಈ ಒಂದು ಕೆಲಸವನ್ನು ಮಾಡಿದೆ ಎಂಬುದನ್ನು ನೋಡ್ತೇವೆ. ನಮ್ಮ ಸತ್ಯವೇದದಲ್ಲಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವ ಹಾಗೆ, ನಮ್ಮ ಪ್ರಿಯ ಜೊತೆಯ ದಾಸನು ಎಪಫ್ರನಿಂದ ಆ ಸತ್ಯೋಪದೇಶವನ್ನು ಕಲಿತುಕೊಂಡಿರಿ. ಈ ಒಂದು ಕೊಲೊಸ್ಸೆ ಸಭೆಗೆ ಪೌಲನು ಪತ್ರಿಕೆಯನ್ನು ಬರೆಯುವಾಗ ಪ್ರಾರಂಭದಲ್ಲಿ ಆತನು ಹೇಳ್ತಾ ಇದ್ದಾನೆ, ಪ್ರಿಯ ದಾಸನಾದಂಥ ಎಪಫ್ರನು ನಿಮಗೆ ಸತ್ಯದ ಉಪದೇಶವನ್ನು ಆತನು ಮಾಡಿದ್ದಾನೆ, ಆ ಸತ್ಯೋಪದೇಶವನ್ನು ಆತನಿಂದ ನೀವು ಕಲಿತುಕೊಂಡಿದ್ದೀರಾ ಎಂಬುದಾಗಿ. ಸೊ ಇಲ್ಲಿ ನಾವು ಕಂಡುಕೊಳ್ಬೋದು, ಎಪಫ್ರನು ತಾನೇ ಈ ಒಂದು ಕೊಲೊಸ್ಸೆ ಸಭೆಯನ್ನು ಆತನು ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತನು, ಹಾಗೂ ಈ ಒಂದು ಸಭೆಗೆ ರಕ್ಷಣೆಯ ಮಾರ್ಗವನ್ನು ತೋರಿಸ್ಕೊಟ್ಟಂಥ ಆ ಎಪಫ್ರ ಸಹೋದರನಿಗೆ ಆ ಪೌಲನು ವಂದನೆಯನ್ನು ತಿಳಿಸುವನಾಗಿದ್ದಾನೆ. ಸೊ ಇಲ್ಲಿ ನೋಡ್ತೇವೆ, ಈ ಒಂದು ಕೊಲೊಸ್ಸೆಯ ಪತ್ರಿಕೆ ಇವತ್ತು ಯಾಕೆ ಹೊಸ ಒಡಂಬಡಿಕೆಯಲ್ಲಿ ಬಹಳ ವಿಶೇಷವಾಗಿ ಅದು ವಿಶೇಷ ಸ್ಥಾನವನ್ನು ಅದು ಗಿಟ್ಟಿಸ್ಕೊಳ್ತಾ ಎಂದು ನೋಡುವಾಗ, ಈ ಕೊಲೊಸ್ಸೆಯ ಪತ್ರಿಕೆಯಲ್ಲಿ ಇಡೀ ಹೊಸ ಒಡಂಬಡಿಕೆಯಲ್ಲಿ ಅತ್ಯಂತ ಕ್ರಿಸ್ತ ಕೇಂದ್ರೀಕೃತವಾದಂಥ ಪತ್ರಿಕೆ ಎಂಬುದಾಗಿ ಈ ಪತ್ರಿಕೆಯನ್ನು ನಾವು ಕರಿತೇವೆ. ಸಂಪೂರ್ಣ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನನ್ನು ಅತಿ ಹೆಚ್ಚಾಗಿ ಬಿಂಬಿಸುವಂಥ, ಯೇಸು ಕ್ರಿಸ್ತನ ಕೇಂದ್ರೀಕೃತ ಇರತಕ್ಕಂಥ ಪತ್ರಿಕೆ ಅದು ಕೊಲೊಸ್ಸೆಯ ಪತ್ರಿಕೆ. ಸೊ ಈ ಒಂದು ಕೊಲೊಸ್ಸೆಯ ಪತ್ರಿಕೆಯಲ್ಲಿ ಪೌಲ ಬಹಳ ಮುಖ್ಯವಾಗಿ ಕ್ರೈಸ್ತರಿಗೆ ಬೇಕಾದಂಥ ನಾನಾ ರೀತಿಯ ಕೆಲವು ಶ್ರೇಷ್ಠ ಗುಣಗಳ ಬಗ್ಗೆ ಆತನು ತಿಳಿಸುವನಾಗಿದ್ದಾನೆ. ಹಾಗೂ ಜೊತೆಯಾಗಿ ಈ ಎಪಫ್ರನು ಸಭೆಯನ್ನು ಸ್ಥಾಪನೆ ಮಾಡಿದಂಥ ಸಮಯದಲ್ಲಿ ಆ ಸಭೆಯನ್ನು ಅನೇಕ ಸುಳ್ಳು ಬೋಧಕರು ತಮ್ಮ ದುರ್ಬೋಧನೆಗಳಿಂದ, ತಮ್ಮ ವ್ಯತ್ಯಾಸವಾದ ಆ ನಯವಾದಂಥ ವಂಚನೆಯ ಬೋಧನೆಗಳಿಂದ ಆ ಒಂದು ಸಭೆಗೆ ಮುತ್ತಿಗೆ ಹಾಕುವುದನ್ನು ನೋಡ್ತೇವೆ. ಸೊ ಇಂಥ ಒಂದು ಸುಳ್ಳು ಬೋಧನೆಗಳ ವಿರುದ್ಧವಾಗಿ ಯಾವ ರೀತಿ ನೀವು ಜಾಗರೂಕರಾಗಿರಬೇಕು, ಯಾವ ರೀತಿ ನೀವು ಎಚ್ಚೆತ್ತುಕೊಳ್ಬೇಕೆಂಬುದಾಗಿ ಪೌಲ ಈ ಒಂದು ಪತ್ರಿಕೆಯಲ್ಲಿ ಸಲಹೆಗಳನ್ನ ಕೊಡುವಂಥವನಾಗಿದ್ದಾನೆ. ಇವತ್ತು ಕೆಲವು ಸಲಹೆಗಳನ್ನು ನಾವು ಬಹಳ ಗಂಭೀರವಾಗಿ ಅಧ್ಯಯನ ಮಾಡುವಾಗೆ ಇವತ್ತು ಕ್ರೈಸ್ತರಾದ ನಮ್ಮ ಜೀವನದಲ್ಲಿಯೂ ಸಹ ಹಲವಾರು ರೀತಿಯ ಒಂದು ತಪ್ಪಾದ ತತ್ವಗಳನ್ನು, ಸುಳ್ಳಾದ ಬೋಧನೆಗಳನ್ನು ನಾವು ಅನುಸರಿಸಿ ನಡೀತಾ ಇರ್ಬೋದು. ಆದರೆ ಒಂದು ನಿಜವಾದಂಥ ಕ್ರಿಸ್ತ ನಂಬಿಕೆಯಲ್ಲಿ ಯಾವ ರೀತಿಯಲ್ಲಿ ನಾವು ದೃಢವಾಗಿ ನಿಂತ್ಕೊಳ್ಬೋದು. ಕೆಲವೊಂದು ಸಾರಿ ಸತ್ಯವೇದವನ್ನು ಅನೇಕ ರೀತಿಯಲ್ಲಿ ಆ ತರ್ಕಕ್ಕೆ ಕೆಲವು ಜನರು ಒಳಪಡಿಸುವರಾಗಿದ್ದಾರೆ. ಆದರೆ ಅಂಥ ಮೋಸಕರವಾದಂಥ ಬೋಧನೆಗಳನ್ನು ನಾವು ಕೇಳುವಾಗ, ದೇವರ ಸುವಾರ್ತೆಗೆ ವಿರುದ್ಧವಾದಂಥ, ಸತ್ಯವೇದಕ್ಕೆ ವಿರುದ್ಧವಾಗಿ ಬೋಧಿಸ್ತಕ್ಕಂಥ ಯಾವುದೇ ವಿಚಾರಗಳಿದ್ರೂ ಸಹ ಅದು ನಮ್ಮ ರಕ್ಷಣೆಯನ್ನು ಅದು ನಾಶಪಡಿಸುವಂಥದ್ದಾಗಿದೆ. ಇವತ್ತು ಅನೇಕ ರೀತಿಯಲ್ಲಿ ಅನೇಕ ಸೇವಕರುಗಳು, ಅನೇಕ ಬೋಧಕರುಗಳು ಸತ್ಯವೇದಕ್ಕೆ ವಿರುದ್ಧವಾದ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ, ತಮ್ಮ ಒಂದು ಆ ಒಂದು ಸಕಾರ್ಯಕ್ಕೆ ತಕ್ಕ ಹಾಗೆ ಈ ಒಂದು ಸತ್ಯವೇದವನ್ನು ಬೋಧನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಾವುಗಳು ಬಹಳ ಗಂಭೀರವಾಗಿ, ಬಹಳ ಜಾಗರೂಕರಾಗಿ ಸತ್ಯವೇದವನ್ನು ಅಧ್ಯಯನ ಮಾಡಬೇಕಾಗಿದೆ. ಯಾವ ರೀತಿಯಲ್ಲಿ ಅನೇಕ ಸುಳ್ಳು ಬೋಧಕರು ಇವತ್ತು ದೇವರ ಮಕ್ಕಳ ಮನಸ್ಸನ್ನು ಕೆಡಿಸ್ತಾ ಇದ್ದಾರೆ. ಇವತ್ತು ದೇವ ಜನರ
ಆ ಒಂದು ನೀತಿಯ ಮಾರ್ಗಕ್ಕೆ ವಿರುದ್ಧವಾಗಿ ತಮ್ಮ ಒಂದು ಬೋಧನೆಗಳಿಂದ ಅವರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ನಾವು ವಾಕ್ಯದಲ್ಲಿ ನೋಡ್ತೇವೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತದೆ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲ ಬೋಧೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆ ಆಗಿರ್ರಿ. ಇಲ್ಲಿ ಕ್ರಿಸ್ತನಿಗೆ ವಿರುದ್ಧವಾದಂಥ ಪ್ರಾಪಂಚಿಕವಾದ ವಿಚಾರಗಳನ್ನು ಬೋಧಿಸ್ತಕ್ಕಂಥವರು ಹಾಗೂ ಮೋಸವಾದಂಥ ನಿರರ್ಥಕವಾದಂಥ ತತ್ವಬೋಧನೆಗಳಲ್ಲಿ ನಿಮ್ಮನ್ನು ಮಾರ್ಗ ತಪ್ಪಿಸುವಂಥವರು ಅನೇಕರು ಇವತ್ತು ಲೋಕದಲ್ಲಿದ್ದಾರೆ. ಸೊ ಅಂಥ ಜನರ ವಿರುದ್ಧವಾಗಿ ನೀವು ಎಚ್ಚರಿಕೆಯಾಗಿರಿ ಎಂಬುದಾಗಿ ಪೌಲನು ಕೊಲೊಸ್ಸೆಯವರಿಗೆ ಒಂದು ವಿಶೇಷವಾದಂಥ ಎಚ್ಚರಿಕೆಯ ಒಂದು ಜಾಗರೂಕತೆಯ ಮಾತುಗಳನ್ನು ತಿಳಿಸ್ತಾ ಇದ್ದಾನೆ. ಇವತ್ತು ಈ ಒಂದು ಎಚ್ಚರಿಕೆ ಕೇವಲ ಕೊಲೊಸ್ಸೆಯ ಸಭಿಕರಿಗೆ ಮಾತ್ರವಲ್ಲ, ಇವತ್ತು ಕ್ರೈಸ್ತರಾದಂಥ ಪ್ರತಿಯೊಬ್ಬರಿಗೂ ಸಹ ಇವತ್ತು ಅನೇಕ ರೀತಿಯ ಉಪದೇಶಗಳನ್ನು ಕೇಳಿ ದೇವರಿಗೆ ಹಾಗೂ ಸತ್ಯವೇದಕ್ಕೆ ವಿರುದ್ಧವಾದಂಥ ಪ್ರಸಂಗಗಳನ್ನು, ದೇವರ ವಾಕ್ಯಗಳನ್ನು ಇವತ್ತು ಬೋಧನೆ ಮಾಡ್ತಕ್ಕಂಥ ಜನರುಗಳನ್ನು ನಾವು ನೋಡುವಾಗ ನಾವು ಎಚ್ಚರಿಕೆಯನ್ನು ಪಡ್ಕೊಳ್ಬೇಕು. ಜಾಗರೂಕರಾಗಿ ಬಹಳಷ್ಟು ಗಂಭೀರವಾಗಿ ಈ ವಾಕ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಅಪೊಸ್ತಲರ ಕೃತ್ಯದಲ್ಲಿ ಬೆರೋಯ ಸಭೆಯ ಬಗ್ಗೆ ಒಂದು ಸಾಕ್ಷಿಯನ್ನು ನಾವು ನೋಡ್ತೇವೆ. ಆ ಬೆರೋಯ ಸಭೆಯವರು ಸತ್ಯವೇದವನ್ನು ಬೋಧಿಸಿದ ನಂತರ, ಆ ಸತ್ಯವೇದದ ಬೋಧನೆಯನ್ನು ಕೇಳಿದ ನಂತರ ಅವರು ಈ ಬೋಧಕರು ಹೇಳ್ತಕ್ಕಂಥದ್ದು ಆ ಸರಿಯೋ ಅಥವಾ ತಪ್ಪೋ, ನಿಜವೋ ಅಥವಾ ಸುಳ್ಳೋ ಎಂಬುದಾಗಿ ಅವರು ಪರೀಕ್ಷೆ ಮಾಡಿ ನೋಡಿ ಅವರು ತಿಳ್ಕೊಳ್ತಾ ಇದ್ರು. ಸೊ ಇವತ್ತು ಅಂಥ ಒಂದು ಗುಣಲಕ್ಷಣ ಕ್ರೈಸ್ತಿಯ ಜೀವಿತಕ್ಕೆ ಭಾಳ ಮುಖ್ಯ. ಸತ್ಯವೇದವನ್ನು ಯಾರು ಬೇಕಾದರೂ ಬೋಧನೆ ಮಾಡ್ತಾರೆ, ಯಾವ ರೀತಿಯಲ್ಲಿ ಬೇಕಾದರೂ ಬೋಧಿಸ್ತಾರೆ. ಆದರೆ ಆ ಕೇಳುವಂಥ ಸತ್ಯವೇದದ ವಾಕ್ಯಗಳು ನಮ್ಮ ಕ್ರೈಸ್ತಿಯ ಜೀವಿತಕ್ಕೆ ಅದು ನಿಜವಾಗಿ ಅದು ನಿರಂತರವಾಗಿದೆಯಾ, ಆ ಒಂದು ವಿಚಾರಗಳು ನಮ್ಮನ್ನು ರಕ್ಷಣೆಯ ಹಾದಿಗೆ ಅದು ಕರ್ಕೊಂಡು ಹೋಗ್ತದಾ ಎಂಬುದಾಗಿ ನಾವು ಪರಿಗಣಿಸಬೇಕಾಗ್ತದೆ. ಅದು ನಿಜವಾಗಿಯೂ ಸತ್ಯವೇದಕ್ಕೆ ಅನುಗುಣವಾಗಿದೆಯಾ, ಸತ್ಯಕ್ಕೆ ಪೂರಕವಾಗಿ ಆ ವಿಚಾರಗಳು ಇದೆಯೇ ಎಂಬತಕ್ಕಂಥದ್ದನ್ನು ನಾವು ಪರಿಗಣಿಸಿ ನೋಡುವಾಗ ನಿಜವಾದ ಬೋಧನೆ ಯಾವುದು, ತಪ್ಪು ಬೋಧನೆ ಯಾವುದು ಎಂಬುದು ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವತ್ತು ಸತ್ಯವೇದದಲ್ಲಿ ನಾವು ನಮ್ಮ ವಾಕ್ಯಗಳನ್ನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನಕ್ಕೆ ತಿರುಗಿಸುವಾಗ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಕೊಲೊಸ್ಸೆಯವರಿಗೆ 1ನೇ ಅಧ್ಯಾಯ 21ನೇ ವಚನ, ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು, ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಈ ಒಂದು ಕ್ರಿಸ್ತನು ಎಂಥ ದುಷ್ಕೃತ್ಯದಲ್ಲಿದ್ದಂಥ ಪಾಪಿಗಳಾದಂಥ ದೇವರಿಗೆ ವಿರೋಧಿಗಳಾಗಿ ನಡ್ಕೊಂಡಂಥ ನಮ್ಮನ್ನು ಇವತ್ತು ಆತನು ನಿರಪರಾಧಿಗಳನ್ನಾಗಿ, ನಿರ್ವಂಚಕರನ್ನಾಗಿ, ನೀತಿವಂತರನ್ನಾಗಿ ಇವತ್ತು ದೇವರ ಸನ್ನಿಧಿಯಲ್ಲಿ ಕ್ರಿಸ್ತನ ಮೂಲಕವಾಗಿ ನಾವು ನಿಂತ್ಕೊಳ್ಳೋದಕ್ಕೆ ದೇವರ ಶಕ್ತಿಯನ್ನು ಕೊಟ್ಟಿದ್ದಾನೆ. ಸೊ ಇಂಥ ಒಂದು ಜ್ಞಾನವನ್ನು ಹೊಂದಿರತಕ್ಕಂಥ ನಾವುಗಳು ವಾಕ್ಯದಲ್ಲಿ ಹೇಳ್ತದೆ, ಈ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ಥಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಸೊ ಈ ಒಂದು ಸತ್ಯ ಸುವಾರ್ತೆಯನ್ನು ಆಲಿಸಿರ್ತಕ್ಕಂಥ ನಾವುಗಳು ಒಂದು ದೃಢವಾದ ನಂಬಿಕೆಯಲ್ಲಿ ಸತ್ಯವಾದ ಅಸ್ಥಿವಾರದ ಮೇಲೆ ನಾವು ನಿಂತ್ಕೊಂಡಂಥ ಈ ಸಮಯದಲ್ಲಿ ಆ ಒಂದು ನಿತ್ಯವಾದ ಪದವಿ ನಮಗೆ ಪ್ರಾಪ್ತಿಯಾಗ್ತದೆ. ಸೊ ಯಾವುದು ನಿಜವಾದ ಆ ಒಂದು ಸತ್ಯವಾದ ಅಸ್ಥಿವಾರ, ನಮ್ಮ ನಂಬಿಕೆಗೆ ಪೂರಕವಾಗಿರ್ತಕ್ಕಂಥ ಸ್ಥಿರ ನಂಬಿಕೆ ಯಾವುದು? ಇವತ್ತು ನಾವು ಸತ್ಯವೇದದಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನೋಡ್ಬೋದು. ದೇವರಿಗೋಸ್ಕರ, ಸತ್ಯಕ್ಕೋಸ್ಕರ, ನಂಬಿಕೆಗೋಸ್ಕರ ದೃಢವಾಗಿ ನಿಂತಂಥ ಅನೇಕ ಭಕ್ತರ ಜೀವಿತ ನಮಗೆ ಉದಾಹರಣೆಯಾಗಿದೆ. ಸೊ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸಹ ಅವರು ದೇವರಿಗೋಸ್ಕರ ನಿಂತರು ಅನ್ನೋದನ್ನು ನೋಡ್ತೇವೆ. ನಾವು ಇವತ್ತು ಸತ್ಯವೇದದಲ್ಲಿ ನಮ್ಮ ಉದಾಹರಣೆಗಾಗಿ ದಾನಿಯೇಲನ ಗ್ರಂಥ 1ನೇ ಅಧ್ಯಾಯಕ್ಕೆ ನಾವು ತಿರುಗಿಸುವಾಗ ಇಲ್ಲಿ 3 ದೈವ ಭಕ್ತರನ್ನು ನೋಡ್ತೇವೆ. ಸೊ ಈ ದೈವ ಭಕ್ತರುಗಳು ದೇವರಿಗೋಸ್ಕರ ದೃಢವಾಗಿ ಯಾವ ರೀತಿಯಲ್ಲಿ ನಿಂತರು, ಇವತ್ತು ಈ ಒಂದು ಭಕ್ತರ ಜೀವಿತ ನಮಗೆ ಅತಿಶ್ರೇಷ್ಠ ಉದಾಹರಣೆಯಾಗಿ ನಮಗೆ ಕೊಡಲ್ಪಟ್ಟಿದೆ. ಸೊ ದಾನಿಯೇಲನ ಗ್ರಂಥವನ್ನು ನಾವು ಓದುವಾಗೆ 1ನೇ ಅಧ್ಯಾಯ 4ನೇ ವಚನದಲ್ಲಿ, ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ದೀಯ ಪಂಡಿತರ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು.
ಈ ಒಂದು ದಾನಿಯೇಲ ಮತ್ತು ಆತನ ಸ್ನೇಹಿತರು ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ವಿಚಾರದಲ್ಲಿ ನಾವು ನೋಡ್ತೇವೆ. ಈ ಯೌವನಸ್ಥರು ಯೆರೂಸಲೇಮಿನಿಂದ ಈ ಒಂದು ನೆಬೂಕದ್ನೆಚ್ಚರನ ಸೆರೆಯಲ್ಲಿ ಬಾಬಿಲೋನಿಗೆ ಒಯ್ಯುವಂಥದ್ದು ನೋಡ್ತೇವೆ. ಸೊ ಅವರ ಒಂದು ನಂಬಿಕೆಗಳು, ಅವರ ಆಚಾರ ವಿಚಾರಗಳು, ಅವರ ಪದ್ಧತಿಗಳು ಅದು ಬೇರೆ ರೀತಿಯಲ್ಲಿತ್ತು. ಆದರೆ ಅವರು ಸರಿಯಾಗಿ ಬಾಬೇಲಿಗೆ ಒಯ್ದಂಥ ಸಮಯದಲ್ಲಿ ಅವರು ಬಾಬೇಲಿನ ಆಚಾರ ವಿಚಾರಗಳಿಗೆ, ಅಲ್ಲಿನ ಕಟ್ಟುಪಾಡುಗಳಿಗೆ, ಅಲ್ಲಿನ ನಂಬಿಕೆಗಳಿಗೆ ಅವರು ಹೊಂದ್ಕೊಳ್ಬೇಕಾಗಿತ್ತು. ಆದರೆ ಈ ಯೌವನಸ್ಥರು ದೇವರ ಒಂದು ನಂಬಿಕೆಯಲ್ಲಿ ಬಹಳ ಸ್ಥಿರವಾಗಿ ನಿಂತ್ಕೊಳ್ಳುವಂತ ನೋಡ್ತೇವೆ. ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಓದಿದಾಗೆ ದೇವರ ನಂಬಿಕೆಯಲ್ಲಿ ಆ ಒಂದು ಅಸ್ಥಿವಾರದಲ್ಲಿ ಬಹಳ ದೃಢವಾಗಿ ಅವರು ನಿಂತ್ಕೊಂಡ್ರು. ಯಾವ ರೀತಿಯ ಒಂದು ನಂಬಿಕೆ ಅವರಲ್ಲಿತ್ತು, ಯಾವ ರೀತಿಯ ದೃಢತೆ ಅವರಲ್ಲಿತ್ತು. ಅವರ ದೇಶ ಬದಲಾವಣೆ ಆಯಿತು. ಯೆರೂಸಲೇಮಿನಿಂದ ದೇವರ ಆ ಒಂದು ದೇಶದಿಂದ ಆ ಒಂದು ಅನ್ಯ ದೇಶಕ್ಕೆ ಅವರು ಒಯ್ಯಲ್ಪಟ್ಟರು. ಆ ದೇಶ ಬದಲಾವಣೆಯಾದಂಥ ಸಮಯದಲ್ಲಿಯೂ ಸಹ ಅವರ ನಂಬಿಕೆ ಭಾಳ ದೃಢವಾಗಿತ್ತು. ಮತ್ತು 4ನೇ ವಚನದಲ್ಲಿ ನೋಡುವ ಹಾಗೆ ಕಸ್ದೀಯ ಭಾಷೆಗಳನ್ನು, ಶಾಸ್ತ್ರಗಳನ್ನು ಅವರು ಕಲಿಬೇಕಾಗಿ ಬಂತು. ತಮ್ಮ ಶಿಕ್ಷಣ ಪದ್ಧತಿ ಬದಲಾಗುವಂಥ ಒಂದು ಪರಿಸ್ಥಿತಿ ಅವರಿಗೆ ಎದುರಾಯಿತು. ಆ ಒಂದು ಸವಾಲನ್ನು ಅವರು ಭಾಳ ದೃಢ ನಂಬಿಕೆಯಲ್ಲಿ ನಿಂತು ಅವರು ಎದುರಿಸಬೇಕಂತ ಪರಿಸ್ಥಿತಿ ಅವರಿಗೆ ಬಂತು. ಅವರು ಕಲಿತಿದ್ದಂಥ ಶಿಕ್ಷಣ ಬೇರೆ, ಅವರ ಆಚಾರ ವಿಚಾರಗಳು ಬೇರೆ, ಅವರ ನಂಬಿಕೆಗಳು ಬೇರೆ. ಆದರೆ ಇಲ್ಲಿ ಅನ್ಯ ದೇಶಕ್ಕೆ ಬರುವಾಗ ಆ ಒಂದು ಬಾಬೇಲಿನ ಸಂಸ್ಕೃತಿಗೆ ಅವರು ಒಳಗಾಗಬೇಕಾಗಿತ್ತು. ಕಸ್ದೀಯ ಪಂಡಿತರ ಭಾಷೆಗಳನ್ನು, ಅವರ ಶಾಸ್ತ್ರಗಳನ್ನು, ಅವರ ವಿದ್ಯೆಗಳನ್ನು ಇವರು ಕಲಿಯಬೇಕಾದಂಥ ಆ ಒಂದು ಪರಿಸ್ಥಿತಿಯಲ್ಲಿ ಈ ಯುವಕರು ಭಾಳ ದೃಢವಾದ ನಂಬಿಕೆಯನ್ನು ಅವರು ದೇವರಿಗೆ ತೋರ್ಪಡಿಸಿದರು. ಮತ್ತು ಮುಂದೆ ನೋಡ್ತೇವೆ 6ನೇ ವಚನದಲ್ಲಿ ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಷಾಯೇಲ, ಅಜರ್ಯ ಎಂಬ ಯಹೂದ್ಯರು ಸೇರಿದ್ದರು. ಕಂಚುಕಿಯ ಅಧ್ಯಕ್ಷನು ಇವರಿಗೆ ನಾಮಕರಣ ಮಾಡಿ ದಾನಿಯೇಲನಿಗೆ ಬೆಲ್ತೆಶಚ್ಚರ್, ಹನನ್ಯನಿಗೆ ಶದ್ರಕ್, ಮಿಷಾಯೇಲನಿಗೆ ಮೇಷಕ್, ಅಜರ್ಯನಿಗೆ ಅಬೇದ್ನೆಗೋ ಎಂಬ ಹೆಸರಿಟ್ಟನು. ಸೊ ಈ ಒಂದು ಹಿಬ್ರಿಯ ಯೌವನಸ್ಥರ ಹೆಸರುಗಳು ಬದಲಾವಣೆ ಆಯಿತು. ಮೊದಲನೇದಾಗಿ ಅವರ ದೇಶ ಬದಲಾವಣೆ ಆಯಿತು. ಎರಡನೇದಾಗಿ ಅವರ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸಲಾಯಿತು. ಈಗ ಮೂರನೇದಾಗಿ ಅವರ ಹೆಸರುಗಳನ್ನು ಬದಲಾಯಿಸುವಂಥದ್ದು ನೋಡ್ತೇವೆ. ಈ ಒಂದು ಯಹೂದ್ಯ ದೇಶದಲ್ಲಿ ಅವರಿದ್ದಂಥ ಪಕ್ಷದಲ್ಲಿ ದೇವರ ಒಂದು ಆ ಸಂಕೇತವಾಗಿದ್ದಂಥ ಹೆಸರುಗಳನ್ನು, ನಾಮಗಳನ್ನು ಅವರು ಧರಿಸ್ಕೊಂಡಿದ್ದರು. ಆದರೆ ಬಾಬಿಲೋನಿಗೆ ಅವರು ಬಂದಾಗ ಸರಿಯಾಗಿ ಅವ್ರನ್ನ ಒಯ್ದಂಥ ಸಮಯದಲ್ಲಿ ಅವರ ಹೆಸರುಗಳು ಬಾಬಿಲೋನಿನ ದೇವತೆಗಳಿಗೆ ಆ ಸಂಕೇತವಾಗಿ, ಸೂಚ್ಯಂಕವಾಗಿ ಅವರ ಹೆಸರುಗಳು ಬದಲಾವಣೆಯಾಗೋದು ನೋಡ್ತೇವೆ. ಇವತ್ತು ಈ ಇಬ್ರಿಯ ಯೌವನಸ್ಥರುಗಳು ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾವ ಸ್ಥಿರ ನಂಬಿಕೆ ನಾವು ತೋರಿಸಿದರು. ಮತ್ತು ಮುಂದೆ ನೋಡುವಾಗ 9ನೇ ವಚನದಲ್ಲಿ ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದನು. ಇಲ್ಲಿ ಅವರ ಆಹಾರ ಪದ್ಧತಿ ಬದಲಾವಣೆಯಾಗುವಂಥದ್ದು ನೋಡ್ತೇವೆ. ಈ ಇಬ್ರಿಯ ಯೌವನಸ್ಥರು ದೇಶವನ್ನು ಬದಲಾವಣೆ ಮಾಡಲಾಯಿತು, ಅವರ ಶಿಕ್ಷಣವನ್ನು ಬದಲಾವಣೆ ಮಾಡಲಾಯಿತು, ಅವರ ಹೆಸರುಗಳನ್ನು ಬದಲಾವಣೆ ಮಾಡಲಾಯಿತು, ಹಾಗೂ ಕೊನೆಯದಾಗಿ ಅವರ ಆಹಾರ ಪದ್ಧತಿಯನ್ನು ಇಲ್ಲಿ ಬದಲಾಯಿಸಲಾಗ್ತಾ ಇದೆ. ಸೊ ಈ ರೀತಿಯಾಗಿ ಸಂಪೂರ್ಣ ಅವರ ಜೀವನ ಕ್ರಮ, ಅವರ ಜೀವನ ಶೈಲಿ ಬದಲಾವಣೆಯಾಗುವಂಥ, ಅನ್ಯರಿಗೆ ಅವರು ಸೂಚ್ಯಂಕವಾಗಿ ಜೀವಿಸಬೇಕಾದಂಥ, ಅನ್ಯರ ಕಟ್ಟುಪಾಡುಗಳ ಕೆಳಗೆ, ಅನ್ಯರ ಒಂದು ಆ ಶಾಸ್ತ್ರಗಳ ಕೆಳಗೆ ಅವರು ಜೀವಿಸಬೇಕಾದಂಥ ಆ ಪರಿಸ್ಥಿತಿಯಲ್ಲಿ ಬರುವಂಥ ಸಮಯದಲ್ಲಿ ಈ ದಾನಿಯೇಲನು ಯಾವ ರೀತಿಯಲ್ಲಿ ಭಾಳ ದೃಢವಾಗಿ ಅವನು ನಿಂತ್ಕೊಂಡ, ಆತನ ಒಂದು ಸ್ಥಿರತೆ ಯಾವ ರೀತಿಯಲ್ಲಿತ್ತು. ಇಲ್ಲಿ ಹೇಳ್ತಾ ಇದ್ದಾನೆ, ರಾಜನು ತಿನ್ನುವ ಆ ದ್ರಾಕ್ಷಾರಸವನ್ನು, ರಾಜನು ತಿನ್ನುವ ಭೋಜನ ಪದಾರ್ಥವನ್ನು ಸೇವಿಸಿ ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ, ನಾನು ಅಶುದ್ಧನಾಗಲಾರೆ, ನನ್ನನ್ನು ಕ್ಷಮಿಸು. ಇವತ್ತು ಅನ್ಯ ದೇಶದ, ಅನ್ಯ ರಾಜನು ತಿನ್ನುವಂಥ ಆ ಆಹಾರವನ್ನು ನಾನು ತಿನ್ನುವಾಗ ನಾನು ಅಶುದ್ಧನಾಗ್ತೇನೆ, ದೇವರ ದೃಷ್ಟಿಯಲ್ಲಿ ನಾನು ಶುದ್ಧನಾಗಿ ಕಂಡುಬರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಈ ದಾನಿಯೇಲ ಭಾಳ ದೃಢವಾದಂಥ ನಿರ್ಧಾರವನ್ನು ಆತನು ಮಾಡಿಕೊಂಡ. ಇವತ್ತು ಕ್ರೈಸ್ತರಾಗಿ ನಾವುಗಳು ಸಹ ಇಂಥ ಒಂದು ಪರಿಸ್ಥಿತಿಗಳನ್ನು, ನಾವು ಸವಾಲುಗಳನ್ನು ಎದುರಿಸುವಾಗ ನಮ್ಮ ಒಂದು ನಂಬಿಕೆ, ನಾವು ಈ ಒಂದು ಪಾಪದ ಲೋಕದಲ್ಲಿ, ಸೈತಾನನ ದಾಸತ್ವದಲ್ಲಿರ್ತಕ್ಕಂಥ ಈ ಒಂದು ಲೋಕದಲ್ಲಿ ನಾವು ಜೀವಿಸುವಂಥ ಸಮಯದಲ್ಲಿ ಅನೇಕ ಬಾರಿ ಸೈತಾನನಿಗೆ, ಆತನ ಕಟ್ಟುಪಾಡುಗಳಿಗೆ, ಆತನ ಆಚಾರ ವಿಚಾರಗಳಿಗೆ ನಾವು ಒಳಗಾಗಬೇಕಂತ ಪರಿಸ್ಥಿತಿ ನಮಗೆ ಬರ್ತದೆ. ಆದರೆ ಅಂಥ ಒಂದು ಸ್ಥಿತಿಗಳಲ್ಲಿ, ಅಂಥ ಒಂದು ಸನ್ನಿವೇಶಗಳಲ್ಲಿ ನಮ್ಮ ನಿರ್ಧಾರ ಏನು? ಇವತ್ತು ನಾವು ಲೋಕಕ್ಕೆ ಅಥವಾ ಲೋಕದ ಜೊತೆ ಸೇರಿ ನಾವು ಅಶುದ್ಧ ಆಗೋದಿಲ್ಲ ಅಂತಕ್ಕಂಥ ನಿರ್ಧಾರವನ್ನು ನಾವು ಮಾಡ್ತಾ ಇದ್ದೀವ? ಅಥವಾ ಲೋಕದ ಕಾರ್ಯಗಳಲ್ಲಿ,
ಲೋಕದ ಆಚಾರ ವಿಚಾರಗಳಲ್ಲಿ, ಲೌಕಿಕ ಜೀವಿತದಲ್ಲಿ ನಾವು ಬೆರೆತು ಅಶುದ್ಧರಾಗ್ತಾ ಇದ್ದೇವೆ. ದಾನಿಯೇಲನ ರೀತಿಯ ಒಂದು ದೃಢ ನಿರ್ಧಾರ, ಸ್ಥಿರವಾದ ನಂಬಿಕೆ ನಮ್ಮಲ್ಲಿದೆಯಾ? ಇವತ್ತು ದಾನಿಯೇಲ ಆ ಅನ್ಯ ರಾಜನ ಮೇಜಿನಿಂದ ಬರುವಂಥ ಆಹಾರವನ್ನು ಸೇವಿಸಿ ನಾನು ಅಶುದ್ಧ ಆಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ ಇವತ್ತು ನಾವು ಅಶುದ್ಧ ಆಹಾರವನ್ನು ನಾವು ಸೇವಿಸದೇ ಇರ್ಬೋದು, ಆದರೆ ಅಶುದ್ಧವಾದಂಥ ಕೃತ್ಯಗಳನ್ನು ನಾವು ಭಾಗಿಯಾಗ್ತಾ ಇದ್ದೇವೆ. ಅಶುದ್ಧವಾದಂಥ ಆ ಪಾಪದ ಸ್ವಭಾವಗಳು, ಲೌಕಿಕ ಆಲೋಚನೆಗಳು, ಲೋಕದ ಆ ಎಲ್ಲ ಪಾಪದ ಆ ಗುಣಗಳು ಇವತ್ತು ನಮ್ಮ ಜೀವಿತವನ್ನು ಅಶುದ್ಧಗೊಳಿಸ್ತಾ ಇದೆ. ಇವತ್ತು ನಾವು ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು, ಆ ಪರಲೋಕ ದೇಶದವರು. ಈ ಲೋಕದಲ್ಲಿ ಕೇವಲ ಪ್ರವಾಸಿಗಳನ್ನಾಗಿದ್ದೇವೆ ಎಂಬುದಾಗಿ ನಾವು ಹೇಳೋದಾದರೆ ಆ ದಾನಿಯೇಲನ ರೀತಿಯ ದೃಢವಾದ ನಿರ್ಧಾರವನ್ನು ನಾವು ಮಾಡಬೇಕು. ಈ ಲೋಕಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಶುದ್ಧತೆಗಳಿಗೆ ನಾನು ಒಳಗಾಗೋದಿಲ್ಲ, ಮಲಿನತೆಗೆ ನಾನು ಒಳಗಾಗೋದಿಲ್ಲ, ಈ ಲೋಕದ ಜೊತೆಯಲ್ಲಿ ಸೇರಿ ನಾನು ಇಜ್ಜೋಡಾಗೋದಿಲ್ಲ. ನಾನು ಪ್ರತ್ಯೇಕವಾಗಿರ್ತೇನೆ, ಪ್ರತ್ಯೇಕವಾಗಿ ಆ ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ನಾನು ಜೀವಿಸ್ತೇನೆ. ಎಸ್ತೇರಳ ಪುಸ್ತಕದಲ್ಲಿ ನಾವು ನೋಡ್ಬೋದು, 3ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತದೆ, ಆ ನಾಮಾನದಾದಂಥ ಆ ಪ್ರಧಾನಿ ಆ ರಾಜನಿಗೆ ಆತನು ಆ ಯಹೂದ್ಯರ ವಿರುದ್ಧವಾಗಿ ಆತನು ದೂರನ್ನು ಒಪ್ಪಿಸುವಂಥ ಸಮಯದಲ್ಲಿ ಆತನು ಒಂದು ಮಾತನ್ನು ಹೇಳ್ತಾನೆ. ಈ ಜನಾಂಗ ನಿನ್ನ ವಿರುದ್ಧವಾಗಿ ಅವರು ಜೀವಿಸ್ತಾ ಇದ್ದಾರೆ, ಈ ದೇಶದ ಯಾವುದೇ ಕಟ್ಟುಪಾಡುಗಳಿಗೆ ಅವರು ಒಳಗಾಗ್ತಾ ಇಲ್ಲ, ಅವರು ಈ ದೇಶದಲ್ಲಿದ್ದಾಗಿಯೂ ಸಹ ಬಹಳ ಪ್ರತ್ಯೇಕವಾಗಿ ಅವರು ಜೀವಿಸುವಂಥವರಾಗಿದ್ದಾರೆ. ಇವತ್ತು ಅನ್ಯ ಒಬ್ಬ ಪ್ರಧಾನ ವ್ಯಕ್ತಿ, ಆ ದೇಶದ ಪ್ರಧಾನಿ ಯಹೂದ್ಯರ ಪರವಾಗಿ ಅವರ ಒಂದು ಜೀವನ ಶೈಲಿಯ ಕುರಿತು ಆತನ ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ. ಇವತ್ತು ಕ್ರೈಸ್ತರಾಗಿ ನಾವು ಈ ಒಂದು ಲೋಕದಲ್ಲಿ ಎಂತಹ ಸಾಕ್ಷಿಯನ್ನು ನಾವು ಹೊಂದಿದ್ದೇವೆ, ಎಂತಹ ಜೀವಿತ ನಮ್ಮದಾಗಿದೆ, ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ನಿಜವಾಗಿಯೂ ಈ ದಾನಿಯೇಲ ಹಾಗೂ ಆತನ ಸ್ನೇಹಿತರ ರೀತಿಯಲ್ಲಿ ನಾನು ಈ ಲೋಕದ ಒಂದು ಒಡಂಬಡಿಕೆಗೆ ಒಳಪಟ್ಟು ಅಶುದ್ಧನಾಗುವುದಿಲ್ಲ, ದೇವರಿಗೋಸ್ಕರ ನಾನು ಪ್ರತ್ಯೇಕವಾಗಿ ಜೀವಿಸ್ತೇನೆ. ಸೊ ಇಂಥ ಒಂದು ನಿರ್ಧಾರ ಇವತ್ತು ನಾವು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? ಇವತ್ತು ನಾವು ಲೋಕದಲ್ಲಿ ಜೀವಿಸ್ತಕ್ಕಂಥದ್ದು ತಪ್ಪಲ್ಲ, ಆದರೆ ಲೋಕಕ್ಕೆ ಒಳಗಾಗಿ ಜೀವಿಸ್ತಕ್ಕಂಥದ್ದು ಭಾಳ ತಪ್ಪಾಗುವಂಥದ್ದಾಗಿದೆ. ಇವತ್ತು ಒಂದು ಉದಾಹರಣೆ ನಾವು ನೋಡುವಾಗ, ಆ ಸಮುದ್ರದ ಮೇಲೆ ಹಾದು ಹೋಗ್ತಕ್ಕಂಥ ಒಂದು ಹಡಗು ಅದು ನೀರಿನ ಮೇಲೆ ಚಲಿಸುವಂಥದ್ದಾಗಿದೆ. ಆದರೆ ಆ ನೀರಿನ ಮೇಲೆ ಹೋಗುವಾಗ ಯಾವುದೇ ಅಪಾಯಗಳಿರೋದಿಲ್ಲ. ಒಂದು ವೇಳೆ ಆ ಸಮುದ್ರ ನೀರನ್ನು ತನ್ನೊಳಗೆ ಅದು ತೆಗೆದುಕೊಳ್ಳುವಾಗ ಆ ಒಂದು ಹಡಗಿಗೆ ಅಪಾಯ ಇರುವಂಥದ್ದಾಗಿದೆ, ಅದು ನೀರಿನಲ್ಲಿ ಮುಳುಗಿ ಹೋಗ್ತದೆ. ಅದೇ ರೀತಿ ಕ್ರೈಸ್ತಿಯ ಜೀವನದಲ್ಲಿ ನಾವು ಲೋಕದಲ್ಲಿ ಇರುವಷ್ಟು ದಿವಸ ಲೋಕದ ಮೇಲೆ ನಾವು ಜೀವಿಸುವಾಗ ನಾವು ಸುರಕ್ಷಿತವಾಗಿರ್ತೇವೆ. ಆದರೆ ಲೋಕದ ವಿಚಾರಗಳನ್ನು, ಲೋಕದ ಆಚರಣೆಗಳನ್ನು, ಲೋಕದ ಕೃತ್ಯಗಳನ್ನು, ಲೋಕದ ಪಾಪಗಳನ್ನು ನಮ್ಮ ಜೀವಿತದ ಒಳಕ್ಕೆ ನಾವು ತೆಗೆದುಕೊಳ್ಳುವಾಗ ಅದು ನಮ್ಮನ್ನು ಮುಳುಗಿಸುವಂಥದ್ದಾಗಿದೆ. ನಮ್ಮ ಆಧ್ಯಾತ್ಮಿಕ ಜೀವಿತ ಅದು ನಶಿಸುವಂಥದ್ದಾಗಿದೆ. ಆದ್ದರಿಂದ ಇವತ್ತು ಕ್ರೈಸ್ತರಾಗಿ ನಾವು ದೇವರಿಗೆ ಪರವಾಗಿ, ದೇವರಿಗೆ ಆ ನಿಷ್ಠರಾಗಿ ಪ್ರತ್ಯೇಕವಾಗಿ ಜೀವಿಸ್ತಕ್ಕಂಥದ್ದು ಭಾಳ ಮುಖ್ಯ. ಈ ಒಂದು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಅದನ್ನೇ ಈ ಜನರಿಗೆ ತಿಳಿಸ್ತಾ ಇದ್ದಾನೆ. ನಾವು ವಾಕ್ಯದಲ್ಲಿ ನೋಡ್ತೇವೆ, ಕೊಲೊಸ್ಸೆಯವರಿಗೆ 2ನೇ ಅಧ್ಯಾಯ 1ನೇ ಅಧ್ಯಾಯ 23ನೇ ವಚನದಲ್ಲಿ, ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ತಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗ್ತದೆ. ದಾನಿಯೇಲ ಮತ್ತು ಆತನ ಸ್ನೇಹಿತರು ಆ ಒಂದು ಪದವಿಯನ್ನು ಅವರು ದೃಷ್ಟಿಸಿ ನೋಡಿದ ಕಾರಣ ಈ ಲೋಕದ ಯಾವುದೇ ಕಾರ್ಯಗಳಿಗೆ, ಈ ಲೋಕದ ಪಾಪಗಳಿಗೆ, ಈ ಲೋಕದ ಜೊತೆಯಲ್ಲಿ ಸಂಬಂಧವನ್ನು ಬೆಸೆಯುವಂಥ ಯಾವುದೇ ಕೃತ್ಯಗಳಿಗೆ ಅವರು ಒಳಗಾಗದೆ ಪರಲೋಕದ ಪದವಿಯನ್ನು ಅವರು ನಿರೀಕ್ಷಿಸಿ ಎಲ್ಲ ಸವಾಲುಗಳನ್ನು, ಎಲ್ಲ ಕಷ್ಟಗಳನ್ನು ಅವರು ಎದುರಿಸಿ ನಿಲ್ಲುವಂಥವರಾಗಿದ್ದಾರೆ. ಅವರಿಗೆ ಬಂದಂಥ ಸವಾಲುಗಳು ಇವತ್ತು ನಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಬಂದಾಗಿಯೂ ಸಹ ನಾವು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕೆ ನಮಗೆ ಸಾಧ್ಯನಾ? ಆ ಒಂದು ಪರಲೋಕದ ಪದವಿಯನ್ನು ನಾವು ದೃಷ್ಟಿಸಿ ನೋಡಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಈ ಪೌಲನು ನಮಗೆ ಎಚ್ಚರಿಕೆಯನ್ನು ಕೊಡುವಂಥವನಾಗಿದ್ದ. ಮತ್ತು ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೇವೆ, ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ. ನಾವು ಕ್ರಿಸ್ತ ನಂಬಿಕೆಯಲ್ಲಿ ಬೇರೂರಬೇಕು, ಆತನಲ್ಲಿ ಹೆಚ್ಚಾಗಿ ನಾವು ಭಕ್ತಿಯನ್ನು ವೃದ್ಧಿಪಡಿಸ್ಕೊಳ್ಬೇಕೆಂಬುದಾಗಿ ಪೌಲ ನಮಗೆ ತಿಳಿಸ್ತಾ ಇದ್ದಾನೆ. ಇವತ್ತು ದೇವರಲ್ಲಿ ನಾವು ಹೆಚ್ಚು ಆಳವಾಗಿ ಬೇರೂರಿದಷ್ಟು, ಆತನ ವಾಕ್ಯಗಳಲ್ಲಿ ಹೆಚ್ಚು ನಾವು ಆಳವಾಗಿ ಬೇರೂರಿದಷ್ಟು ನಮ್ಮ ಭಕ್ತಿ ವೃದ್ಧಿಯಾಗುವಂಥದ್ದಾಗಿದೆ. ಲೋಕಕ್ಕೆ ವಿರುದ್ಧವಾಗಿ, ಲೋಕದ ಕೃತ್ಯಗಳಿಗೆ, ಲೋಕದ ಪಾಪಗಳಿಗೆ, ಲೋಕದ ಆಲೋಚನೆಗಳಿಗೆ, ಲೋಕದ ಆಚಾರ ವಿಚಾರಗಳಿಗೆ ನಾವು ವಿರುದ್ಧವಾಗಿ ನಾವು ಜೀವಿಸುವಂಥವರಾಗಿದ್ದೇವೆ. ಇವತ್ತು ಕ್ರೈಸ್ತರಾಗಿ ನಾವು ನಿಜವಾಗಿಯೂ ದೇವರಲ್ಲಿ ನಾವು ಬೇರೂರಿದ್ದೇವಾ?
ದೇವರ ಒಂದು ಭಕ್ತಿ ವೃದ್ಧಿಯನ್ನು ನಮ್ಮ ಜೀವಿತಕ್ಕೆ ನಾವು ಪಡ್ಕೊಳ್ತಾ ಇದ್ದೇವೆ. ಈ ಕೊಲೊಸ್ಸೆ ಪತ್ರಿಕೆಯಲ್ಲಿ ಪೌಲನು ಭಾಳ ಸ್ಪಷ್ಟವಾಗಿ ಆತನು ಹೇಳ್ತಾ ಇದ್ದಾನೆ, ದೇವರಿಗೆ ನಾವು ಪರವಾಗಿ ಆತನಿಗೆ ತಕ್ಕ ಹಾಗೆ ಆತನಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸಬೇಕಂತ ಪಕ್ಷದಲ್ಲಿ ಆತನಿಗೆ ನಾವು ಬೇರೂರಿ ಜೀವಿಸ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೂ ಕೊಲೊಸ್ಸೆಯವರಿಗೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಒಂದು ವಿಚಾರಗಳನ್ನು ತಿಳಿಸ್ತಾನೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವುಗಳಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದ ಗಾಳದ ಮೇಲೆ ಇಡಬೇಡಿರಿ. ಇವತ್ತು ನಾವು ಕ್ರೈಸ್ತರಾಗಿ ಕ್ರಿಸ್ತನೊಂದಿಗೆ ನಾವು ಎಬ್ಬಿಸಲ್ಪಟ್ಟಿದ್ದೇವೆ. ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ಆತನು ಪಾಪದ ನಿಮಿತ್ತ, ನಮ್ಮಗಳ ಪಾಪದ ನಿಮಿತ್ತ ಆತನು ಮರಣವನ್ನು ಹೊಂದಿ ಸಮಾಧಿಯಲ್ಲಿ ಇದ್ದು 3ನೇ ದಿವಸಕ್ಕೆ ಮೃತ್ಯುಂಜಯನಾಗಿ ಎತ್ತಲ್ಪಟ್ಟನೋ, ಎಬ್ಬಿಸಲ್ಪಟ್ಟನೋ, ಅದೇ ರೀತಿ ನಾವು ಯಾವಾಗ ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡಿದ್ದೇವೆ, ಕ್ರಿಸ್ತನ ರಕ್ತದಲ್ಲಿ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ, ಆ ಕ್ಷಣದಲ್ಲಿ ನಾವು ಕ್ರಿಸ್ತನಿಂದ ನಾವು ಎಬ್ಬಿಸಲ್ಪಟ್ಟಿದ್ದೇವೆ. ಸೊ ಕ್ರಿಸ್ತನಿಂದ ಎಬ್ಬಿಸಲ್ಪಟ್ಟಿರ್ತಕ್ಕಂಥ ನಾವುಗಳು ಆ ಮೇಲಣ ಲೋಕದಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾವು ಹುಡುಕಬೇಕೇ ಹೊರತು ಭೂ ಸಂಬಂಧವಾದಂಥ ವಿಚಾರಗಳಿಗೆ ನಾವು ಒಳಗಾಗ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ. ಇವತ್ತು ಭೂ ಸಂಬಂಧವಾದಂಥ ವಿಚಾರಗಳು ಅದು ನಮ್ಮನ್ನು ನಿತ್ಯ ಯಾತನೆಗೆ, ನಿತ್ಯ ನರಕಕ್ಕೆ ಅದು ನಡೆಸುವಂಥದ್ದಾಗಿದೆ. ಭೂ ಸಂಬಂಧವಾದ ವಿಚಾರಗಳು ನೋಡ್ತೇವೆ. ಆ 3ನೇ ಅಧ್ಯಾಯ 5ನೇ ವಚನದಲ್ಲಿ, ಆದದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ, ಇವುಗಳಿಂದ ದೇವರ ಕೋಪವು ಉಂಟಾಗುತ್ತದೆ. ಇವತ್ತು ಇಂಥ ಒಂದು ಭೂ ಸಂಬಂಧವಾದಂಥ ಕೃತ್ಯಗಳಿಂದ ದೇವರ ಕೋಪ ಉಂಟಾಗುವಂಥದ್ದಾಗಿದೆ. ಈ ಒಂದು ಜಾರತ್ವ, ಈ ಬಂಡುತನ, ಈ ವಿಗ್ರಹಾರಾಧನೆ, ಈ ಕಾಮಾಭಿಲಾಷೆ, ದುರಾಶೆ ಇವುಗಳನ್ನು ನಾವು ವಿಸರ್ಜಿಸುವಾಗ ದೇವರ ಕೋಪದಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ. ಇವತ್ತು ಕ್ರೈಸ್ತರಾಗಿ ನಾವೊಂದು ದೃಢ ನಿರ್ಧಾರವನ್ನು ಮಾಡಬೇಕಾಗಿದೆ. ನಾನು ನಿಜವಾಗಿಯೂ ದೇವರಿಗೆ ನಿಷ್ಠನಾಗಿ ದೃಢ ನಂಬಿಕೆಯಲ್ಲಿ ಸ್ಥಿರವಾಗಿ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ರೀತಿಯಲ್ಲಿ ಎಂತಹ ಸವಾಲುಗಳು ನಮ್ಮ ಜೀವನದಲ್ಲಿ ಬಂದರೂ ಸಹ ನಾನು ದೃಢವಾಗಿ ನಿಲ್ತೇನಾ ಎಂಬತಕ್ಕಂಥ ಈ ಒಂದು ಪ್ರಶ್ನೆಯನ್ನು ನಾವು ಹಾಕ್ಕೊಂಡು ಮೇಲಣ ಸಂಬಂಧವಾದಂಥ ವಿಚಾರಗಳನ್ನು ನಾವು ಹುಡುಕರಾಗಿರಬೇಕು. ಯಾವಾಗ ನಾವು ಮೇಲಣ ಲೋಕದ ದೇವರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಹುಡುಕ್ತೇವೆ, ಆ ಸಮಯದಲ್ಲಿ ಆ ಒಂದು ಶ್ರೇಷ್ಠ ಪದವಿ ನಮಗೆ ಪ್ರಾಪ್ತವಾಗುವಂಥದ್ದಾಗಿದೆ. ಆದ್ದರಿಂದ ಇವತ್ತು ನಾನು ಈ ಒಂದು ಸತ್ಯವೇದ ವಾಕ್ಯಗಳನ್ನು ಕೇಳುವಾಗ, ಪೌಲನ ಈ ಬರಹವನ್ನು ಗಂಭೀರವಾಗಿ ನಾನು ಪರಿಗಣಿಸುವಂಥ ಸಮಯದಲ್ಲಿ ನಿಜವಾಗಿಯೂ ಈ ಲೋಕಕ್ಕೆ ಅನುಗುಣವಾಗಿ ನಾನು ಜೀವಿಸಿದೆ, ಪರಲೋಕದ ಭಾವದಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಒಂದು ಸ್ಥಿರವಾದಂಥ ದೃಢವಾದಂಥ ಸಂಕಲ್ಪಕ್ಕೆ ನಾನು ಒಳಗಾಗಿ ದೇವರಿಗೆ ಸಂಬಂಧಪಟ್ಟಂತೆ ದೇವರಿಗೆ ಮೆಚ್ಚುಗೆಯಾಗಿ ನಾನು ಜೀವಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನೀವು ಸಹ ಈ ವಾಕ್ಯವನ್ನು ಕೇಳುವ ಸಮಯದಲ್ಲಿ ನಿಮ್ಮಲ್ಲೂ ಸಹ ಈ ಒಂದು ದೇವರ ಪ್ರೇರಣೆ ಉಂಟಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೇ, ಈ ಸತ್ಯವೇದ ವಾಕ್ಯಕ್ಕೆ ಅನುಗುಣವಾಗಿ ನಂಬಿಕೆಯಲ್ಲಿ ಸ್ಥಿರವಾಗಿ ದೃಢವಾಗಿ ನಾವು ನಿಂತುಕೊಳ್ಳುವಂತೆ ಕೃಪೆ ಕೊಡು ಸ್ವಾಮಿ. ಈ ಒಂದು ವಾಕ್ಯವನ್ನು ಆಲಿಸ್ತಾ ಇರತಕ್ಕಂಥ ಮಕ್ಕಳು ಸಹ ಒಂದು ದೃಢ ನಿರ್ಧಾರವನ್ನು ತಮ್ಮ ಜೀವನದಲ್ಲಿ ತೆಗೆದುಕೊಂಡು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ರೀತಿಯಲ್ಲಿ ಜೀವಿಸುವ ಒಂದು ಮನಸ್ಸನ್ನು, ಶಕ್ತಿಯನ್ನು, ಬಲವನ್ನು ನಿನ್ನ ಆತ್ಮನ ಮೂಲಕವಾಗಿ ಎಲ್ಲರಿಗೂ ದಯಪಾಲಿಸಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ.